ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಶೇಷ ಅಡಿಗೆ ಏನ್ರದು ಉತ್ತರ ಕರ್ನಾಟಕದ ಜೋಗೋದಿ ರವಾ ಉಪ್ಪಿಟ್ಟು, ಹಂಗಂದ್ರೆ ಸಜ್ಜಿಕಿನ ಗೋಧಿದು ರವಾ ಉಪ್ಪಿಟ್ಟು ಸ್ನೇಹಿತರೆ. ಇದು ಶಕ್ತಿದಾಯಕವಾದ ಉಪ್ಪಿಟ್ಟು ಸ್ನೇಹಿತರೆ. ಇದನ್ನ ಹೆಂಗೆ ಮಾಡ್ತಾರತ್ತ ಬರ್ರಿ ನೋಡೋಣತ್ತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಇದು ಸಜ್ಜಿಕಿನ ಗೋಧಿದು ಜೋಗೋದಿ ಇದು ರವಾ ಉಪ್ಪಿಟ್ಟು ಹೆಂಗೆ ಮಾಡ್ತಾರೋ ಬರ್ರಿ ವಿಷಯ ನೋಡೋಣ್ರಿ. ಸ್ನೇಹಿತರೆ ನೋಡ್ರಿ, ಜೋಗೋದಿ ರವಾ 2 ಗ್ಲಾಸ್ ಜೋಗೋದಿ ರವಾ ತೊಗೊಂಡ್ರಿ. ಜೋಗೋದಿ ರವಾ ಅಂದ್ರೆ ಈ ರೀತಿ ಇರುತ್ತೆ ನೋಡ್ರಿ, ಮಾರ್ಕೆಟ್ನಾಗ ಸಿಗ್ತೈತಿ ಜೋಗೋದಿ ರವಾ. ನೀವು ಪ್ರತಿಯೊಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಅಂದ್ರೆ ಸೂಪರ್ ಮಾರ್ಕೆಟ್ನಾಗ ಜೋಗೋದಿ ರವಾ ಈ ರೀತಿ ಸಿಗ್ತೈತಿ. ನೀವು ಕೂಡ ತೊಗೊಂಬರ್ರಿ. ನಾನೀಗ ಮಾರ್ಕೆಟ್ನಿಂದ ಜೋಗೋದಿ ರವಾ ತಂದೀನಿ. ಈಗ 2 ಗ್ಲಾಸ್ ಜೋಗೋದಿ ರವಾ ಹಾಕೋತೀನತ್ರಿ. ಸ್ನೇಹಿತ ನೋಡ್ರಿ, ರವಾ ಹಾಕೊಂಡಿಲ್ಲ. ಈಗ ಎಣ್ಣೆ ಹಾಕೋತೀನತ್ತ. ಇದು ಎಣ್ಣೆ ಒಳಗೆ ಎಷ್ಟು ಚಂದ ಫ್ರೈ ಮಾಡ್ಕೊತೀವಿ ಅಷ್ಟು ಚಂದ ಜೋಗೋದಿ ರವಾ ಉಪ್ಪಿಟ್ಟು ತುಂಬ ಚೆನ್ನಾಗಿರ್ತಿ. ಇದು ಜೋಗೋದಿ ರವಾ ಅಂದ್ರೆ ತುಂಬ ಶಕ್ತಿದಾಯಕ ಸ್ನೇಹಿತರೆ. ಪ್ರತಿಯೊಂದು ಕೂಡ ಗ್ರಾಮೀಣ ಭಾಗದಾಗ ಮುಂಜಾನೆ ನಾಷ್ಟ ಅಂದ್ರೆ ಜೋಗೋದಿ ರವಾ ಸ್ನೇಹಿತರೆ. ಜೋಗೋದಿ ರವಾ ಉಪ್ಪಿಟ್ಟು ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಹೊಳಕ್ಕೆ ಹೋಗ್ತಾರೋ. ಶಕ್ತಿದಾಯಕ ಉತ್ತಮದಾಯಕ ಅಂದ್ರೆ ಜೋಗೋದಿ ರವಾ ಸ್ನೇಹಿತರೆ. ಗೋಧಿ ಬೆಳೆಸಿರ್ತಾರಲ್ರಿ, ಗೋಧಿ ಬೆಳೆಸಿದ ರೀತಿ ಗಿರಣಿಗೆ ಒಯ್ದು ಈ ರೀತಿ ಒಡಿಸಿ ಅದನ್ನ ಈ ರೀತಿ ರವಾ ಮಾಡ್ಕೋತಾರೆ ಸ್ನೇಹಿತರೆ. ಮತ್ತು ಅದಲ್ಲ ಈ ಜೋಗೋದಿ ರವಾದಿಂದ ಸಜ್ಜಕ ಕೂಡ ಮಾಡ್ತಾರೋ, ಅದು ಕೂಡ ಆರೋಗ್ಯದಾಯಕ ಇರುತ್ತೆ. ಆ ಸಜ್ಜಕ ಯಾವ ರೀತಿ ಮಾಡುತ್ತಾ ನಿಮ್ಗೆ ವಿಡಿಯೋ ಬೇಕಾದ್ರೆ ಹೇಳ್ರಿ, ಅದನ್ನು ವಿಡಿಯೋ ಕೂಡ ಮಾಡ್ತೀನಂತ. ಅದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಸಜ್ಜಕ ವಿಡಿಯೋ ಮಾಡಿರುತ್ತೆ ಕಮೆಂಟ್ ಮಾಡ್ರಿ, ಅದನ್ನು ಕೂಡ ಮಾಡಿ ತೋರಿಸ್ತೀನಂತ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗೆ ಇದನ್ನ ಸ್ನೇಹಿತರೆ. ನೋಡ್ರಿ, ಚೆನ್ನಾಗಿ ಹುರ್ಕೊಂಡಿನಿ. ಕೆಂಪಾಗೈತಿ ನೋಡ್ರಿ, ಯಾವ ರೀತಿ ಕೆಂಪಾಗೈತಿ ನೋಡ್ರಿ, ಕೆಂಪಾಗೈತಿ. ಇದನ್ನೀಗ ಸೈಡ್ ಇಡೋಣ್ರಿ ಸ್ನೇಹಿತರೊಳಗೆ. ಜೋಗೋದಿ ರವಾ ಚೆನ್ನಾಗಿ ಹುರ್ಕೊಂಡ್ವಿ, ಕೆಂಪಾಗೈತೆ. ಈಗ ಏನು ಮಾಡೋದ್ರಿ, ಪ್ರತಿಯೊಂದು ಕೂಡ ಒಗ್ಗರಣೆ ಬೇಕ್ರಿ. ಆ ಒಗ್ಗರಣೆ ಸಂಬಂಧ 1-2 ಟೀ ಸ್ಪೂನ್ ಆಗೋಟ್ಟು ಎಣ್ಣೆ ಹಾಕೋತೀನಿ ರೀ. ಈಗ ನೋಡ್ರಿ, 1 ಟೀ ಸ್ಪೂನ್ ಆಗೋಟ್ಟು ಸಾಸಿವೆ ನೋಡ್ರಿ ಚಟಪಟ ಅನ್ನಬೇಕು. ಜೀರಿಗೆ 1 ಟೀ ಸ್ಪೂನ್ ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಡಲೆಬೇಳೆ ಹಾಕಿದ್ಬೇಕಾ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಒಗ್ಗರಣೆಗೆ ಈ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದ್ರನ್ನ ಚಂದ್ರಿ. ನೋಡ್ರಿ, ಹುರಿದ ಶೇಂಗಾ ಕಡಲೆ ಬೀಜ ಅದನ್ನು ಕೂಡ ಹಾಕೋತೀನತ್ರಿ. ಅವ್ರಿಕಾಳು ತೊಗೊಂಡು ಸ್ನೇಹಿತರೆ, ಅವ್ರಿಕಾಳು ಕೂಡ ಹಾಕೋತೀನತ್ತ. ಅವ್ರಿಕಾಳು ಇರಲಿಲ್ಲ ನೀವು ಸ್ಕಿಪ್ ಮಾಡ್ಬೋದು. ನಿಮ್ಮ ಮನೆಯೊಳಗೆ ಯಾವ ರೀತಿ ಪದಾರ್ಥಗಳು ಇರ್ತಾವೆ ಅದನ್ನು ಕೂಡ ಹಾಕೋಬೇಕು ಸ್ನೇಹಿತರೆ. ಅದನ್ನು ಹಾಕೋಬೇಕು, ಇದನ್ನು ಹಾಕೋಬೇಕಂತ ನಿಯಮನಿಲ್ಲ. ಈಗ ನೋಡ್ರಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವು 2 ಕೂಡ ಹಾಕೊಳಕತ್ತೀನಿ ಈಗ ನೋಡ್ರಿ, ಹಸಿಮೆಣಸಿನಕಾಯಿ ಕರಿಬೇವು ಹಾಕೊಂಡಿರಲ್ಲ, ಚೆನ್ನಾಗಿ ಎಣ್ಣೆಳು ಫ್ರೈ ಮಾಡ್ಕೊಳ್ಳೋಂಥದ್ದನ್ನೀಗ. ಈರುಳ್ಳಿ ಹಾಕೊಂಡಿನ್ರಿ, ಈರುಳ್ಳಿ ಹಾಕೋತೀನತ್ರಿ. ಅದನ್ನು ಹಾಕ್ಕೊಂಡು ಈರುಳ್ಳಿ ಕೂಡ ಎಣ್ಣೆಳು ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ಇವೆಲ್ಲ ಇದ್ರನ್ನ ಜೋಗೋದಿ ರವಾ ಉಪ್ಪಿಟ್ಟು ಚೆನ್ನಾಗಿ ಸೂಪರ್ ಆಗಿರ್ತಿ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿ ಎಂಬುದು ಹೋಗ್ಬೇಕು ಸ್ನೇಹಿತರೆ. ಆ ರೀತಿ ಕೆಂಪಗಾಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಕ್ಯಾರೆಟ್ ಸಣ್ಣ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ. ಮತ್ತು ಸೌಂತಿಕಾಯಿ ಸಣ್ಣ ಉಳ್ಕೊಂಡು ಅದನ್ನು ಕೂಡ ಹಾಕೋತೀನತ್ರಿ. ಕ್ಯಾರೆಟ್ ಸೌಂತಿಕಾಯಿ ಕೂಡ ಸಣ್ಣ ಉಳ್ಕೊಂಡಿಲ್ಲ, ಎಲ್ಲ ಕೂಡ ಚೆನ್ನಾಗಿ ಹಾಕೊಂಡಿನಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದನ್ನೆಲ್ಲ ರೀ. ಈ ಎಣ್ಣೆಯೊಳಗೆ ತರಕಾರಿಗಳು ಎಷ್ಟು ಚಂದ ಫ್ರೈ ಆಗ್ತೋ ಅಷ್ಟು ಉಪ್ಪಿಟ್ಟು ಚೆನ್ನಾಗಿರ್ತಿ. ಮತ್ತು ನಿಮ್ಮ ಮನೆಯೊಳಗೆ ತರಕಾರಿ ಯಾವುದೈತಿ ಅದನ್ನು ಹಾಕೋಬೋದು, ಇದನ್ನು ಹಾಕೋಬೇಕು ಅದನ್ನು ಹಾಕೋಬೇಕಂತ ಯಾವುದೇ ರೀತಿ ನಿಯಮಗಳಿಲ್ಲ. ನಮ್ಮ ಮನೆಯೊಳಗೆ ನೋಡ್ರಿ, ಕ್ಯಾರೆಟ್ ಐತಿ ಸೌಂತಿಕಾಯಿ ಐತಿ ಅದನ್ನು ಹಾಕೊಂಡಿನಿ. ನೀವು ಇರಲಿಲ್ಲ ಬಿಡ್ಬೋದು ಸ್ನೇಹಿತರೆ, ಸ್ಕಿಪ್ ಮಾಡ್ಬೋದು. ಈಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊತೀನಿ. ಈಗ ನೋಡ್ರಿ, ಈಗ 1 ಟೊಮೆಟೊ ಹೊಳ್ಕೊಂಬಂದಿನಿ, ಅದನ್ನು ಕೂಡ ಹಾಕೋತೀನತ್ತ. ಟೊಮೆಟೊ ಹಾಕೊಂಡು ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಸ್ನೇಹಿತರೆ. ಅಡುಗೆ ಒಳಗೆ ಹಿಂಗೆ ಬೇಕು ರೀ, ಅದ್ರ ಸಂಬಂಧ ಹಿಂಗೆ ಹಾಕ್ತೀನಿ ನೋಡ್ರಿ. ಹಿಂಗಿದ್ರನ್ನ ಅಡುಗೆ ಚಂದ ಇರತ್ತೆ ರೀ. ಅದ್ರ ಸಂಬಂಧ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತೆ ಎಣ್ಣೆ ಒಳಗೆ ರೀ. ಉಪ್ಪಿಟ್ಟೊಳಗೆ ಸಾಕಷ್ಟು ನಮೂನಿ ಉಪ್ಪಿಟ್ಟು ಬರ್ತಾವೆ. ಬಾಂಬೆ ರವಾ ಉಪ್ಪಿಟ್ಟು ಬರುತ್ತೆ, ಸಣ್ಣ ರವಾ ಉಪ್ಪಿಟ್ಟು ಬರುತ್ತೆ, ಮತ್ತು ಜೋಗೋದಿ ರವಾ ಉಪ್ಪಿಟ್ಟು ಬರುತ್ತೆ, ಕೇಸರಿ ರವಾ ಉಪ್ಪಿಟ್ಟು ಬರುತ್ತೆ ರೀ. ಮತ್ತು ಅದಲ್ಲದೆ ಗೋವಿನ ಜೋಳ ಐತಿರಲ್ಲ, ಮೆಕ್ಕೆಜೋಳ ಆ ಥರದ್ದು ಕೂಡ ಉಪ್ಪಿಟ್ಟು ಮಾಡಕ್ಕೆ ಬರುತ್ತೆ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನತ್ತ ಸ್ನೇಹಿತರು. ನೋಡ್ರಿ, 2 ಗ್ಲಾಸ್ ರವಕ್ಕೆ 4 ಗ್ಲಾಸ್ ನೀರು ಹಾಕೋತೀನಿ ರೀ. ಈಗ ನೋಡ್ರಿ, 4 ಗ್ಲಾಸ್ ನೀರು ಹಾಕೊಂಡಿನಿ. 2 ಗ್ಲಾಸ್ ರವಕ್ಕೆ 4 ಗ್ಲಾಸ್ ನೀರು ಹಾಕೋಬೇಕು. ಅಳತಿ ನೋಡ್ಕೊರಿ, ಅಳತಿ ನೆನಪಿಟ್ಕೊರಿ ಸ್ನೇಹಿತರೆ. 2 ಗ್ಲಾಸ್ ರವಕ್ಕೆ ಯಾವಾಗಲೂ 4 ಗ್ಲಾಸ್ ನೀರು ಹಾಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಯಾಕೆ ಉಪ್ಪು ಹಾಕೊಂಡಿರಲ್ಲ, ಉಪ್ಪು ಹಾಕೊಂಡ್ರೆ ಸ್ವಲ್ಪ ತಿರುವಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಯಾಕೆ ಬಿಡೋಣ್ರಿ. ಅದನ್ನ ಪೂರಾ ಕುದಿಯಾಕತ್ತೈತಿ. ಈಗ ರವೆ ಏನು ಹುರ್ಕೊಂಡಿರಲ್ಲ ಆ ರವೆ ಹಾಕೋತೀನಿ ನೋಡ್ರಿ. ಈಗ ಸಜ್ಜಿಕಿನ ಗೋಧಿ ರವಾ ರೀ, ಜೋಗೋದಿ ರವಾ ಹಾಕೊಂಡು ನೋಡಿ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ.
ಈ ಪೂರ್ತಿ ನೀರು ಅಟ್ಟಿಸ್ಬೇಕ್ರಿ, ಅಲ್ಲೂರು ಏನೈತಿ ಪೂರ್ತಿ ಕುದಿಬೇಕ್ರಿ. ಈಗ ಒಂದು ಸ್ವಲ್ಪ ಕುದಿಸೋಣ್ರಿ. ಈಗ ಒಂದು 10 ನಿಮಿಷ ಕುದಿಸೋಣ ಸ್ನೇಹಿತರೆ. ಅದು ಈಗ ಸ್ನೇಹಿತರೆ ಮನೇಲಿ ತಯಾರಿಸಿದ ತುಪ್ಪ ಹಾಕೋತಿರತ್ತ, 1-2 ಸ್ಪೂನ್ ಆಗೋಟ್ಟು ತುಪ್ಪ ಹಾಕೋತೀನಿ ಸ್ನೇಹಿತರೆ. ತುಪ್ಪ ಹಾಕೊಂಡ್ರೆ ಸ್ವಲ್ಪ ಟೇಸ್ಟಿ ಆಕೈತಿ, ಅದ್ರ ಸಲ ತುಪ್ಪ ಹಾಕೊಳ್ತೀನಿ. ನೀವು ಬೇಕಾದ್ರೆ ತುಪ್ಪ ಇರಲಿಲ್ಲ ಸ್ಕಿಪ್ ಮಾಡ್ಕೋಬೋದು. ತುಪ್ಪ ಹಾಕೋಬೇಕಂತ ನಿಯಮ ಏನಿಲ್ಲ, ನಾವು ಹಾಕೊಂಡು ಸ್ನೇಹಿತರೆ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ಚೆನ್ನಾಗಿ. ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಸ್ನೇಹಿತರೆ. ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ. ಈ ಕೊತ್ತಂಬರಿ ತುಪ್ಪ ಇದೇನಿತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಷ್ಟು ಮಿಕ್ಸ್ ಮಾಡ್ಕೊತಿ ಅಷ್ಟು ಚಂದ ಆಕತಿ. ಈಗ ಒಂದು 10 ನಿಮಿಷ ಮುಚ್ಚಿಡೋಣ ಸ್ನೇಹಿತರೆ, ಯಾಕಂದ್ರೆ ಏನೋ ಸ್ವಲ್ಪ ಕುದಿಬೇಕಿದೆ. ಹತ್ರ ಸಂಬಂಧ ಐತಿ, ಒಂದು 10 ನಿಮಿಷ ಮುಚ್ಚಿಡೋಣ್ರಿ. ಯಾಕಂದ್ರೆ ಮೆತ್ತಗೆ ಆಗೋ ಸಂಬಂಧ ಮುಚ್ಚಿಡೋಣ್ರಿ ಸ್ನೇಹಿತರೆ. ನೋಡ್ರಿಗ ಬರ್ಸೆನ ಆರಿಸಿ ನಾವೀಗ ಪೂರ್ತಿ ಉಗುದೊಳಗೆ ಉಮ್ಗೊಳ್ಬೇಕ್ರಿ. ಅದನ್ನ ಉಮ್ಗೊಳಕ್ಕೆ ಬಿಟ್ಟಿವ್ರಿ. ಈಗ ಚೆನ್ನಾಗಿ ಉಮ್ಗೊಳೈತೆ ನೋಡೋಣ್ರಿ. ಮೇಲಿರೋ ಪ್ಲೇಟ್ನ ಈಗ ತೆಗಿತಿ ನೋಡ್ರಿ. ಈಗ ವಾವ್ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ, ಎಷ್ಟು ಮಸ್ತ್ ಕಾಣತ್ತೆ ನೋಡ್ರಿ. ಈಗ ಸೂಪರಾಗಿ ಕಾಣತ್ತಿ. ಮತ್ತೊಂದು ಸ್ವಲ್ಪ ತಿರುಗಾಡೋಣ್ರಿ ಅದನ್ನೀಗ. ವಾವ್ ನೋಡ್ರಿ ಎಷ್ಟು ನೈಸ್ ಆಗೈತೆ ನೋಡಿ ಸ್ನೇಹಿತರೆ, ಮಸ್ತ್ ಆಗೈತೆ ನೋಡ್ರಿ. ಎಲ್ಲ ತರಕಾರಿಗಳು ಎಲ್ಲ ಕೂಡ ರವದೊಳಗೆ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಜೋಗೋದಿ ರವದ ಉಪ್ಪಿಟ್ಟು ತಯಾರಾಗೈತಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ್ರಿ. ಈಗ ಸ್ನೇಹಿತರು ನೋಡ್ರಿಗ ಜೋಗೋದಿರೋದು ಉಪ್ಪಿಟ್ಟು ತಯಾರೈತಿ. ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ. ಈಗ ಅಯ್ಯೇ ಉಪ್ಪಿಟ್ಟು ಹೆಂಗೈತೆ ನೋಡು. ಉಪ್ಪಿಟ್ಟು ಮಾಡಿನತ್ತ ನೋಡು, ಉಪ್ಪಿಟ್ಟು ನೋಡಿ ಹೆಂಗೈತೆ ನೋಡಿ. ಟೇಸ್ಟ್ ನೋಡು, ಯಾಕಂದ್ರೆ ನಾ ಮಾಡಿದಕ್ಕೂ ನೀ ಮಾಡೋದಕ್ಕೆ ಹೆಂಗೈತೆ ನೋಡು. ಒಂದು ಸ್ವಲ್ಪ ಟೇಸ್ಟ್ ತಿಂದು ನೋಡಿ ಹೆಂಗೈತಿ. ಬಿಡು ಪ್ಲೇಟ್ ಇಟ್ಕೊತೀನತ್ತ ಸೊಕ್ಕ ಸುಡ್ತೈತಿ. ಹೆಂಗೈತಿ? ಮಸ್ತ್ ಆಗೈತಿ. ನೀ ಮಾಡೋದಕ್ಕೆ ನಾ ಮಾಡೋದಕ್ಕೆ ಫರ್ಕ್ ಐತೆನ? ಮಸ್ತ್ ಆಗೈತಲ್ಲ. ಅವರಿಗೆ ಸೂಪರ್ ಆಗೈತಲ್ಲ, ಅವರಿಗೆ ನಮ್ಮ ಪ್ರೇಕ್ಷಕರಿಗೆ ಸೂಪರ್ ಐತೆ. ಅದಕ್ಕೆ ಭಾರಿ ಉಪ್ಪಿಟ. ಸ್ನೇಹಿತರೆ ನೀವು ಕೂಡ ಜೋಗೋದಿರೋದು ಉಪ್ಪಿಟ್ಟ ಇದೇ ರೀತಿ ಮಾಡ್ರಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋದಿಂದ ಮಾತು ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.